ಕೇರಳದಲ್ಲಿ ಒಂದ್ ಕಡೆಗೆ ನಿರಂತರವಾಗಿ ಕೊರೋನಾ ಆರ್ಭಟ ಶುರುವಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಆತಂಕ ಶುರುವಾಗ್ತಾ ಇದೆ. ಯಾಕಂದ್ರೆ ವಿಪರೀತವಾಗಿ ನಮ್ಮ ಪಕ್ಕದ ನೆರೆಯ ರಾಜ್ಯದಲ್ಲಿ ಕೇಸಸ್ ವಿಪರೀತವಾಗಿ ಹೆಚ್ಚಳ ಆಗ್ತಾ ಇದೆ. 90% ಇಡೀ ದೇಶದ ಕೇಸ್ ಇರೋದೇ ಕೇರಳದಲ್ಲಿ. ಹೀಗಾಗಿ ಕರ್ನಾಟಕಕ್ಕೂ ಸಹಜವಾದ ಆತಂಕ. ಬಿಕಾಸ್ ನಾವು ಕಳೆದ 2-3 ಅಲೆಗಳಲ್ಲಿ ನೋಡಿದ್ದು ಒಂದೇ, ಯಾವಾಗ ಕೇರಳದಲ್ಲಿ ಜಾಸ್ತಿ ಆಗುತ್ತೆ ಕೇಸು, ಮಹಾರಾಷ್ಟ್ರದಲ್ಲಿ ಆಗುತ್ತೆ, ಆಗ ಕರ್ನಾಟಕದಲ್ಲೂ ಆಗ್ತಾ ಇತ್ತು. ಈಗ ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ನಲ್ಲಿದೆ. ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಹಂತದ ನಯಾ ರೂಲ್ಸ್ಗೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನು ಆಧರಿಸಿ ಪ್ರಾಥಮಿಕ ಹಂತದ ರೂಲ್ಸ್ ಜಾರಿಗೆ ಬರಬಹುದು. ವಾರದ ಕೋವಿಡ್ ವರದಿಯನ್ನ ಪರಿಗಣಿಸಿ ರೂಲ್ಸ್ ಜಾರಿ ಮಾಡೋದಕ್ಕೆ ಚಿಂತನೆಯನ್ನ ಕೂಡ ಆರೋಗ್ಯ ಇಲಾಖೆ ನಡೆಸ್ತಾ ಇದೆ. ಕೋವಿಡ್ನ ನಯಾ ರೂಲ್ಸ್ ಹಾಗಾದ್ರೆ ಜಾರಿ ಆಗೋದು ಫಿಕ್ಸು. ಯಾವಾಗ ಯಾವ ರೀತಿ ರೂಲ್ಸ್ ಇರುತ್ತೆ, ಹಿಂದೆ ನಾವು ನೋಡಿದ್ವಲ್ಲ ಅಷ್ಟೇ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ ಅಥವಾ ಆರಂಭಿಕ ಹಂತ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಷ್ಟು ಪ್ರೈಮರಿ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾರ ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ಆಮೇಲೆ ಇದಕ್ಕೆ ಆಡ್ ಆನ್ ಇನ್ಫಾರ್ಮೇಶನ್ ಅಂದರೆ ಸದ್ಯಕ್ಕೆ ನಿನ್ನೆಯ ಬುಲೆಟಿನ್ ಪ್ರಕಾರ 57 ಸಕ್ರಿಯ ಕೇಸಸ್ಸು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇದೆ. ಮತ್ತು ಸಾವಿನ ಪ್ರಮಾಣ ಕೂಡ ಇನ್ನೂ ಹೇಳ್ಕೊಳ್ಳೋ ರೀತಿಯಲ್ಲಿ ಹೆಚ್ಚಾಗ್ತಾ ಇಲ್ಲ. ಆದರೂ ನೆರೆಯ ರಾಜ್ಯದ ಆತಂಕ ಇಲ್ಲೂ ಕೂಡ ನಾವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವಂತೆ ಮಾಡಿದೆ. ಮತ್ತು ನಮ್ಮ ಪಕ್ಕದ ಕೇರಳಕ್ಕೆ ನಮ್ಮ ದಕ್ಷಿಣ ಕನ್ನಡ ಸೇರಿದಂತೆ ಅನೇಕ ಕಡೆ ಗಡಿಗಳನ್ನು ನಾವು ಹಂಚ್ಕೊಂಡಿದ್ದೀವಿ. ಸೊ ಅಗೇನ್ ಅಲ್ಲಿನ ಕೇಸಸ್ ಇಲ್ಲಿಗೂ ಕೂಡ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಒಂದಷ್ಟು ರೂಲ್ಸನ್ನು ಜಾರಿ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಟೆಸ್ಟಿಂಗ್ ಕಿಟ್ಸ್ ವಿಚಾರದಲ್ಲೂ ಕೂಡ ಅನೇಕ ರೀತಿಯಲ್ಲಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. RT-PCR ಟೆಸ್ಟು, ರ್ಯಾಪಿಡ್ ಆಂಟಿಜೆನ್ ಟೆಸ್ಟು ಸೇರಿದಂತೆ ಅನೇಕ ರೀತಿಯಲ್ಲಿ, ಮಾಸ್ಕ್ ಸೇರಿದಂತೆ ಅನೇಕ ರೀತಿಯಲ್ಲಿ ಇಲ್ಲಿ ಸಿದ್ಧತೆಗಳನ್ನು ಕೂಡ ಆರೋಗ್ಯ ಇಲಾಖೆ ಮಾಡ್ಕೊಳ್ತಾ ಇದೆ. ವಾರ್ಡ್ಗಳ ಕೆಪಾಸಿಟಿ ಹೆಚ್ಚಳ, ICUಗಳ ಸಂಖ್ಯೆ ಏನು, ಹ್ಯೂಮನ್ ರಿಸೋರ್ಸಸ್ ಯಾವ ರೀತಿ ಇದೆ, ಈ ಥರದ್ದೆಲ್ಲ ಮಾಹಿತಿಯನ್ನು ಕಲೆ ಹಾಕೋ ಕೆಲಸವನ್ನು ಆರೋಗ್ಯ ಸಚಿವರು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತೆ ಕೊರೋನಾದ ಆತಂಕ ಇದೆ. JN.1 ಉಪತಳಿಯ ಆತಂಕ ಈಗ ವಿದೇಶಗಳಲ್ಲೂ ಎಷ್ಟು ಮಟ್ಟಿಗಿದೆಯೋ ಅಷ್ಟೇ ಮಟ್ಟಿಗೆ ದೇಶದಲ್ಲಿ ಕೂಡ ಮನೆ ಮಾಡ್ತಾ ಇದೆ. ವಿಪರೀತವಾಗಿ ಕೇಸಸ್ ಇದ್ದಕ್ಕಿದ್ದ ಹಾಗೆ ಏರಿಕೆ ಆಗ್ತಾ ಇರೋದು, ಸ್ಪೈಕ್ ಆಗ್ತಾ ಇರೋದು ಆರೋಗ್ಯ ಇಲಾಖೆ ಹೈ ಅಲರ್ಟ್ ನಲ್ಲಿ ಇರುವಂತೆ ಮಾಡಿದೆ. ಮಂಗಳವಾರ ಇದೇ ವಿಚಾರವಾಗಿ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಕೂಡ ಇರುತ್ತೆ. TAC, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ. ಮಂಗಳವಾರ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯಲ್ಲಿ ಏನೇನೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್, ಸೋಂಕಿತರ ಮೇಲೆ ಪ್ರತ್ಯೇಕವಾಗಿ ನಿಗಾ ವಹಿಸೋದಕ್ಕೆ ಕ್ರಮವನ್ನು ವಹಿಸಲಾಗ್ತದೆ. ಬಿಕಾಸ್ ರ್ಯಾಪಿಡ್ ಆಗಿ ಇದು ಸ್ಪ್ರೆಡ್ ಆಗುವಂತಹ ಸಾಮರ್ಥ್ಯ ಇದೆ. ಮತ್ತು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಗಳನ್ನು ಕೂಡ ಇದು ಭೇದಿಸಿ ಸಮಸ್ಯೆಯನ್ನು ತಂದೊಡಬಹುದು ಅನ್ನೋ ಆತಂಕ. ಸೋಂಕಿತರು ಇತರರ ಸಂಪರ್ಕಕ್ಕೆ ಬಾರದಂತೆ ತಡೆಯೋದು ಕೂಡ ಹೇಗೆ ಅನ್ನೋದನ್ನ ಈ ಸಭೆಯಲ್ಲಿ ಡಿಸೈಡ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಗೇನ್ ಈ ಕ್ವಾರಂಟೈನು, ಐಸೋಲೇಷನ್ ವಾರ್ಡ್ಗಳು ಎಲ್ಲವೂ ಕೂಡ ವಾಪಸ್ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಹೆಚ್ಚಿಸೋದು, ಪ್ರಮುಖವಾಗಿ ಈ ಸ್ಯಾರಿ ಕೇಸಸ್ಸು, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಮತ್ತು ಇನ್ಫ್ಲೂಯೆನ್ಸಾ ಲೈಕ್ ಇನ್ಫೆಕ್ಷನ್ ಇರುತ್ತಲ್ಲ, ಅವ್ರಿಗೆಲ್ಲ ಹೆಚ್ಚಳ ಮಾಡೋದು. 20 ಜನ ಏನಾದರೂ ಕೋಲ್ಡು ಅಥವಾ ಈ ಕೆಮ್ಮು, ಜ್ವರ ಅಂತ ಬಂದರೆ ಅದರಲ್ಲಿ ಒಬ್ಬರಿಗೆ ಟೆಸ್ಟನ್ನು ಮಾಡೋದು ಅಂತೆಲ್ಲ ಯೋಚನೆಗಳನ್ನು ಮಾಡಿದಾರಂತೆ. ಜನ ಗುಂಪುಗೂಡದಂತೆ ಜಾಗೃತಿಯನ್ನು ಮತ್ತೆ ಜನಸಾಮಾನ್ಯರಲ್ಲಿ ಮೂಡಿಸೋದು ಕೂಡ ಆದ್ಯತೆಯ ಭಾಗ ಆಗ್ತಾ ಇದೆ. ಬಿಕಾಸ್ ಎಲ್ಲೆಲ್ಲಿ ಗುಂಪುಗೂಡ್ತಾರೆ ಅಲ್ಲಿ ಕೋವಿಡ್ನ ಹಾಟ್ಸ್ಪಾಟ್ಗಳಾಗಿ ಬದಲಾಗಿದ್ದು ಕೂಡ ನಮ್ಮ ಕಣ್ಮುಂದೆನೇ ಎಕ್ಸಾಂಪಲ್ಸ್ ಇದೆ. ಬೆಂಗಳೂರು ಸೇರಿದಂತೆ ಅನೇಕ ಸಿಟಿಗಳು ಕೋವಿಡ್ನಿಂದ ಹೆಚ್ಚು ಬಾಧಿತವಾಗಿತ್ತು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೈಗೊಳ್ಳಬೇಕಾದ ಸಿದ್ಧತೆಯನ್ನು ಹೆಚ್ಚಿಸಿಕೊಳ್ಳೋದು, ಬೆಡ್ ಕೆಪಾಸಿಟಿ, ಆಕ್ಸಿಜನ್ ಸಿಲಿಂಡರ್ನ ಕೆಪಾಸಿಟಿ, ICUಗಳ ಕೆಪಾಸಿಟಿ, ಹ್ಯೂಮನ್ ರಿಸೋರ್ಸು, ಟೆಸ್ಟಿಂಗ್ ಕೆಪಾಸಿಟಿ, ಇದೆಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಬೂಸ್ಟರ್ ಡೋಸ್ಗಳನ್ನು ಕೂಡ ಕೆಲವು ಕಡೆ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕೇರಳದಿಂದ ಬಂದಂತಹ ಪ್ರಯಾಣಿಕರ ಮೇಲೆ ನಿಗಾ ವಹಿಸೋದು, ನಾನು ಆಗಲೇ ಹೇಳ್ತಾ ಇದ್ದೆ, 18 ಕಡೆ ನಾವು ಕೇರಳದವ್ರ ಜೊತೆಗೆ ಗಡಿಯನ್ನು ಹಂಚ್ಕೊಳ್ತೀವಿ. ಇನ್ನೂ ಜಾಸ್ತಿ ಇದೆ, ಬಟ್ ಅಲ್ಲೆಲ್ಲ ಕೂಡ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇರ್ತಾರೆ ಜನ. ಸೊ ಅವ್ರ ಮೇಲೆ ಹೆಚ್ಚು ನಿಗಾ ವಹಿಸಬೇಕು ಅನ್ನೋದು ಕೂಡ ಮೊದಲ ಆದ್ಯತೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಕೇಸ್ನಿಂದ ಬಾಧಿತವಾಗಿರುವಂತಹ ರಾಜ್ಯ ಕೇರಳ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಡು, ಆಕ್ಸಿಜನ್ ಲಭ್ಯತೆಯನ್ನು ಹೆಚ್ಚಳ ಮಾಡಿಕೊಳ್ಳೋದು ಕೂಡ, ಇನ್ಕ್ರೀಸ್ ಮಾಡಿಕೊಳ್ಳೋದು ಕೂಡ ಈ ಸಮಿತಿಯಲ್ಲಿ ಸಲಹೆಗಳು ಬರಬಹುದು. ಈಗಾಗಲೇ ಇದಕ್ಕೆ ತಯಾರಿಗಳನ್ನು, ಮಾಕ್ ಡ್ರಿಲ್ಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅಣಕು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ತಿಳಿದು ಬರ್ತಾ ಇದೆ. ಲಾಸ್ಟ್ 14 ಕೂಡ ತುಂಬ ಹೈ ಅಲರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಇಡೀ
ದೇಶದಲ್ಲಿ 300ಕ್ಕೂ ಹೆಚ್ಚು ಕೇಸು ಒಂದೇ ದಿನಕ್ಕೆ ಪತ್ತೆ ಆಗ್ತಾ ಇರೋದು ಹಲವು ತಿಂಗಳ ನಂತರ ಇದೇ ಮೊದಲು. ಚೀನಾ, UK, US ಇಲ್ಲೆಲ್ಲ ಕೂಡ JN.1 ಉಪತಳಿ ಇದೆಯಲ್ಲ ಅದರ ತೀವ್ರತೆ ಜಾಸ್ತಿ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲೋಕೇಶ್. ಈಗ ಪ್ರೈಮರಿ ಆಗಿರುವಂತಹ ಗೈಡ್ಲೈನ್ಸ್ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ನೋಡ್ತಾ ಇದ್ವಿ. ಸೊ ಯಾವಾಗ್ಲಿಂದ ಬರಬಹುದು, ಏನೇನೆಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ಬೋದು, ಆಮೇಲೆ ಆರೋಗ್ಯ ಇಲಾಖೆ ತಯಾರಿ ಯಾವ ರೀತಿ ಇದೆ? ಮಮತಾ, ಈಗ ಆರೋಗ್ಯ ಇಲಾಖೆ ಈ ಒಂದು ಉಪತಳಿಯ ವಿರುದ್ಧ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋದಕ್ಕೋಸ್ಕರ ನಿನ್ನೆ ಆರೋಗ್ಯ ಸಚಿವರು ಸಭೆಯನ್ನು ಮಾಡಿದರು. ಸಭೆಯನ್ನು ಮಾಡಿ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಜನರನ್ನು ಜಾಗೃತಗೊಳಿಸೋದಕ್ಕೋಸ್ಕರ ಒಂದು ಪ್ರಾಥಮಿಕವಾಗಿ ಒಂದು ನಿಯಮಾವಳಿಗಳನ್ನು ಜಾರಿಗೆ ತರಬೇಕು ಅಂತೇಳಿ ತಾಂತ್ರಿಕ ಸಲಹಾ ಸಮಿತಿಗೆ ನಿನ್ನೆ ಸಭೆಯಲ್ಲಿ ಮಾತನಾಡಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯವರು ಆರೋಗ್ಯ ಇಲಾಖೆಗೆ ವರದಿಯನ್ನು ಕೊಡ್ತಾರೆ. ಪ್ರಮುಖವಾಗಿ ಯಾವುದೇ ರೀತಿಯಾದಂಥ ಕ್ಲಿಷ್ಟಕರವಾದಂಥ ನಿಯಮಗಳೇನು ಇರಲ್ಲ, ಜನರು ಜಾಗೃತರಾಗುವಂತಹ ನಿಯಮಗಳನ್ನು ತರ್ತಾರೆ. ಆತಂಕ ಪಡುವಂಥದ್ದೇನಿಲ್ಲ. ನಮ್ಮ ರಾಜ್ಯದಲ್ಲಿ ಕೋವಿಡ್ ಕೇಸ್ ಇಲ್ಲ, ಜೊತೆಗೆ ನಿಯಂತ್ರಣ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೆರೆ ರಾಜ್ಯದಲ್ಲಿ ಕೇರಳದಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿಂದ ಬರ್ತಕ್ಕಂಥ ಪ್ರಯಾಣಿಕರು ಇರ್ಬೋದು, ಅಲ್ಲಿಂದ ಬರ್ತಕ್ಕಂಥ ಜನ ಏನಿರ್ತಾರೆ ಅವ್ರ ಮೇಲೆ ನಿಗಾ ಇಡೋದಕ್ಕೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡ್ಬರ್ತಾರೆ. ಜೊತೆಗೆ ಈ ಒಂದು ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಹೆಲ್ತ್ ವರ್ಕರ್ಸ್ ಏನಿದ್ರೆ ಅವರು ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಸ್ಕನ್ನು ಧರಿಸಬೇಕಾಗಿತ್ತು. ಅವರು ಮಾಸ್ಕನ್ನು ಧರಿಸೇ ಬರ್ತಕ್ಕಂಥ ಪೇಷಂಟ್ಗಳಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಆ ರೀತಿಯಾದಂಥ ನಿಯಮ ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂಥದ್ದು, ಜೊತೆಗೆ ಜನರನ್ನು ಜಾಗೃತಿಗೊಳಿಸುವಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮೇಂಟೈನ್ ಮಾಡುವಂಥದ್ದು. ಮುಂದಿನ ವಾರದಿಂದ ಕೋವಿಡ್ ಟೆಸ್ಟ್ ಕೂಡ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತಾರೆ ಅಂತ ಕಾಣಿಸ್ತಾ ಹೋಗ್ತದೆ. ಇಂತಿಷ್ಟೇ ಮಾಡಬೇಕು, 1000-2000 ಟೆಸ್ಟ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡುವ ಸಾಧ್ಯತೆ ಇದೆ. ಆ ರೀತಿಯ ಟೆಸ್ಟಿಂಗ್ ಕಿಟ್ಗಳನ್ನು ಕೂಡ ಈಗ ಆರೋಗ್ಯ ಇಲಾಖೆ ಸಿದ್ಧಪಡಿಸ್ಕೊಳ್ತಾ ಇದೆ. ಹಾಗಾಗಿ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮಲ್ಲಿ ಆ ರೀತಿಯಾದಂಥ ಆತಂಕ ಇಲ್ಲದೇ ಇದ್ರೂ ಕೂಡ ಮುನ್ನೆಚ್ಚರಿಕೆಯಾಗಿ ಮುಂಜಾಗ್ರತೆ ವಹಿಸುವಂಥದ್ದು ಒಳ್ಳೆಯದೆನ್ನುವಂಥ ನಿಟ್ಟಿನಲ್ಲಿ ಈಗ ಆರೋಗ್ಯ ಇಲಾಖೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಈಗ ಕಾಣಿಸ್ಕೊಳ್ಳುವಂಥ ಹೊಸ ತಳಿಯಿಂದ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು ಕೂಡ ಈ ಒಂದು ಡೆಂಗ್ಯೂ ಮತ್ತು ನ್ಯೂಮೋನಿಯಾಗೆ ಸಂಬಂಧಪಟ್ಟಂಥ ರೋಗ ಲಕ್ಷಣ ಇರೋದ್ರಿಂದ ಯಾರಾದರೂ ಜ್ವರದಿಂದ ಬಳಲ್ತಾ ಇರೋರಿದ್ರೆ ಅವ್ರನ್ನು ಕೂಡ ಟೆಸ್ಟ್ಗೆ ಒಳಪಡಿಸಬೇಕೆ ಸೂಚನೆಯನ್ನು ಕೊಡ್ತಾರೆ. ಈ ರೀತಿಯಾದಂಥ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ತಾಂತ್ರಿಕ ಸಲಹಾ ಸಮಿತಿ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಚಳಿಗಾಲ ಕೂಡ ತೀವ್ರಗೊಳ್ತಾ ಇರೋದ್ರಿಂದ ಯಾರೆಲ್ಲ ನಿಮೋನಿಯಾ, ಸ್ಯಾರಿ ಜೊತೆಗೆ ILI ಕೇಸಸ್ಗಳು ಇದ್ದಾರೋ ಅವರ ವಿರುದ್ಧ ಅವರ ಬಗ್ಗೆ ಹೆಚ್ಚಿನ ನಿಗಾವನ್ನು ವಹಿಸೋದಕ್ಕೂ ಕೂಡ ನೋಡ್ತಾ ಇದ್ದಾರೆ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಅಂತ ಕೂಡ ಆರೋಗ್ಯ ಇಲಾಖೆ ಹೇಳ್ತಾ ಇದೆ.